ಪ್ರಾರಂಭ ಪ್ರಾರ್ಥನೆ. ಬಲು ಭಾರವಾದ ಶಿಲುಬೆಯನ್ನು ಹೊತ್ತು ಕಲ್ವಾರಿ ತುದಿಗೆ ಸಾಗುತ್ತಿರುವ ಪ್ರಿಯ ಯೇಸುವೆ, ನಾವು ಈಗ ನಿಮ್ಮ ಯಾತನೆಯನ್ನು ಧ್ಯಾನಿಸುತ್ತಾ ನಿಮ್ಮೊಂದಿಗೆ ಆ ಹಾದಿಯಲ್ಲಿ ಸಾಗಲು ಸಿದ್ಧರಾಗಿದ್ದೇವೆ. ಈ ಶಿಲುಬೆಯ ಯಾತ್ರೆಯಲ್ಲಿ ಸಾಗುವ ನಾವು ನಮ್ಮ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ಪಡುತ್ತಾ ಇನ್ನು ಮುಂದೆ ನಿಮಗೆ ಯೋಗ್ಯ ಶಿಷ್ಯರಾಗಿ ಬಾಳಲು ಪಣ ತೊಡುವಂತಾಗಲಿ. ಶಿಲುಬೆ ಹೊತ್ತು ಸಾಗಿದ ಯೇಸುವಿನ ಜೊತೆಗಿದ್ದ ಮಾತೆಯೇ, ಈ ಲೋಕದಲ್ಲಿ ನಿಮ್ಮ ಮಕ್ಕಳ ಮೇಲೆ ಕರುಣೆ ತೋರಿರಿ. ನಮ್ಮೊಂದಿಗೆ ಸದಾ ಜೊತೆಯಾಗಿದ್ದು ಕಾಪಾಡಿರಿ ತಾಯಿಯೇ. ಮೊದಲನೆಯ ಸ್ಥಳ, ಯೇಸುವಿಗೆ ಮರಣದಂಡನೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಇಡೀ ವಿಶ್ವಕ್ಕೆ ತೀರ್ಪು ನೀಡಲು ಬಂದವರಿಗೆ ಇಂದು ಮರಣದಂಡನೆಯನ್ನು ನೀಡಲಾಯಿತು. ಶಿಲುಬೆ ಮರಣದ ತೀರ್ಪನ್ನು ಪಡೆಯುವಂತಹ ತಪ್ಪನ್ನು ಯೇಸು ನಿಜವಾಗಿಯೂ ಮಾಡಿದ್ದರೆ ಹಲವಾರು ರೋಗಿಗಳನ್ನು ಗುಣಪಡಿಸಿದರು, ದೆವ್ವ ಪೀಡಿತರಿಗೆ ಬಿಡುಗಡೆಯ ಭಾಗ್ಯವನ್ನು ನೀಡಿದರು, ಅನ್ಯಾಯವನ್ನು ಖಂಡಿಸಿದರು, ದೀನದಲಿತರ ಪರ ಧ್ವನಿ ಎತ್ತಿದರು, ಹಸಿದವರ ಹಸಿವ ನೀಗಿಸಿದರು. ಈ ಎಲ್ಲಾ ಕಾರ್ಯಗಳಿಗಾಗಿ ಮರಣದಂಡನೆಯ ತೀರ್ಪು ನೀಡಲಾಯಿತೆ. ಅಂದಿನ ಜನನಾಯಕರೆನಿಸಿಕೊಂಡವರು ತಮ್ಮ ಸ್ವಾರ್ಥಕ್ಕಾಗಿ ಅಪರಾಧವನ್ನೇ ಮಾಡದ ಒಬ್ಬ ನಿರಪರಾಧಿಗೆ ಅನ್ಯಾಯವಾದ ತೀರ್ಪು ವಿಧಿಸಿದ್ದಾರೆ ಎನ್ನುವ ಸತ್ಯ ಎಲ್ಲರಿಗೂ ತಿಳಿದಿತ್ತು. ಆದರೆ ಅದನ್ನು ವಿರೋಧಿಸುವ, ಪ್ರತಿಭಟಿಸುವ ಧೈರ್ಯ, ಶಕ್ತಿ ಯಾರಿಗೂ ಇರಲಿಲ್ಲ. ನನ್ನ ಕಣ್ಣೆದುರಿಗೆ ಅನ್ಯಾಯ ನಡೆಯುತ್ತಿದ್ದರೂ ನಾನದನ್ನು ವಿರೋಧಿಸಿ ದನಿ ಎತ್ತುವ ಪ್ರಯತ್ನವನ್ನು ಮಾಡಿರುವೆನೆ. ವಿರೋಧಿಸಿದರೆ ನನಗೆ ಸಮಸ್ಯೆ ಎಂದು ಮೌನಕ್ಕೆ ಶರಣಾಗಿರುವೆನೆ. ಮೌನವಾಗಿ ಪಿಲಾತನ ಮುಂದೆ ನಿಂತಿರುವ ಯೇಸುವಿಗೆ ನಾನೇನೆಂದು ಉತ್ತರ ನೀಡಬಲ್ಲೆ? ಪ್ರಿಯ ಯೇಸುವೆ, ನಾನೆಂದಿಗೂ ಇತರರಿಗೆ ಅನ್ಯಾಯದ ತೀರ್ಪು ನೀಡದಂತೆ ಸದಾ ನನ್ನನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ದಯೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎರಡನೆಯ ಸ್ಥಳ, ಯೇಸು ಶಿಲುಬೆಗೆ ಹೆಗಲೊಡ್ಡುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಪಿಲಾತ ಅನ್ಯಾಯದ ತೀರ್ಪನ್ನು ನೀಡಿ ಕೈ ತೊಳೆದುಕೊಂಡ ನಂತರ ಅಲ್ಲಿದ್ದ ಜನನಾಯಕರೆನಿಸಿಕೊಂಡವರು ಈಗಾಗಲೇ ಸಿದ್ಧ ಮಾಡಿದ ಹಸಿಮರದ ಭಾರವಾದ ಶಿಲುಬೆಯನ್ನು ತಂದು ಯೇಸುವಿನ ಹೆಗಲ ಮೇಲಿಡುತ್ತಾರೆ. ಅತಿಯಾದ ಭಾರದೊಂದಿಗೆ ಆ ಶಿಲುಬೆ ಯೇಸುವಿನ ಭುಜಗಳನ್ನು ಅಪ್ಪಿಕೊಳ್ಳುತ್ತದೆ. ಭಾರವಾದ ಶಿಲುಬೆಯನ್ನು ಹೊರಿಸಿದಾಗ ಪ್ರಭು ಯೇಸು ಅದೆಷ್ಟು ನೋವನ್ನು ಸಹಿಸಿರಬೇಕು. ತನ್ನ ಯಾವ ತಪ್ಪಿಗೆ ಈ ಶಿಲುಬೆ ಎಂದು ಕ್ಷಣ ಚಿಂತಿಸಿರಬಹುದಲ್ಲವೇ? ಆದರೂ ನಮ್ಮೆಲ್ಲರ ರಕ್ಷಣೆಗಾಗಿ ಈ ಶಿಲುಬೆಯನ್ನು ಹೊರಲೇಬೇಕೆಂದು ಭುಜದ ಮೇಲೆ ಹೊತ್ತು ಸಾಗುತ್ತಾರೆ ಯೇಸು. ಪ್ರಿಯ ಯೇಸುವೆ, ನನ್ನ ಬದುಕಿನ ಹಾದಿಯಲ್ಲಿ ಎದುರಾಗುವ ಕಷ್ಟಗಳೆಂಬ ಶಿಲುಬೆಯನ್ನು ಹೊತ್ತು ಸಾಗಲು ನೀವೇ ನನಗೆ ಚೈತನ್ಯವಾಗಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್.
ಮೂರನೆಯ ಸ್ಥಳ, ಮೊದಲ ಸಲ ಶಿಲುಬೆಯೊಂದಿಗೆ ಭೂಮಿಗೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಶಿಲುಬೆಯ ಹೊತ್ತು ದೂರದ ಗಿರಿಗೆ ಸಾಗುವುದನ್ನು ನೋಡಲು ಸಾವಿರಾರು ಜನರು ಜಮಾಯಿಸಿದ್ದರು. ಅವರಲ್ಲಿ ಕೆಲವರು ಕನಿಕರದಿಂದ ಬಂದಿದ್ದರೆ, ಇನ್ನು ಹಲವರು ಪರಿಹಾಸ್ಯ ಮಾಡಲು ಬಂದಿದ್ದರು. ಕುತೂಹಲದಿಂದ ಬಂದಿದ್ದವರು ಅಲ್ಲಿದ್ದರು. ಒಟ್ಟಾರೆ ಯೇಸುವಿನ ಶಿಲುಬೆಯ ಯಾತ್ರೆಗೆ ಜನಸಾಗರವೇ ಹರಿದು ಬಂದಿತ್ತು. ಹೀಗಿರುವಾಗ ಯೇಸು ಶಿಲುಬೆಯ ಭಾರದಿಂದ ಎಡವಿ ನೆಲಕ್ಕೆ ಬೀಳುತ್ತಾರೆ. ಕೈ ನೀಡಲು ಮುಂದೆ ಬರುವ ಧೈರ್ಯ ಯಾರಿಗೂ ಇಲ್ಲ. ಮೇಲೆತ್ತುವ ಪ್ರಯತ್ನಕ್ಕೆ ಮನಸ್ಸು ಮಾಡಲಿಲ್ಲ. ಎಲ್ಲರೂ ಕೇವಲ ವೀಕ್ಷಕರಾಗಿದ್ದರು. ಕೆಲವರು ಮೌನವಾಗಿ ಕಣ್ಣೀರು ಸುರಿಸಿದರು. ಆ ಕ್ಷಣ ಯೇಸುವಿಗೆ ಎಡವಿದ ನೋವಿಗಿಂತ ತನ್ನ ಜನರು ಈ ಅಸಹಾಯಕತೆಯ ತುಂಬಾ ನೋವನ್ನು ಉಂಟು ಮಾಡಿತು. ಅದಕ್ಕಾಗಿ ತಮ್ಮ ಪ್ರಯತ್ನದಿಂದಲೇ ಮೇಲೆ ಏಳುತ್ತಾರೆ. ಪ್ರಿಯ ಯೇಸುವೆ, ನನ್ನ ಬಾಳಿನ ಹಾದಿಯಲ್ಲಿ ನಾನು ಪ್ರತಿದಿನವೂ ಒಂದಲ್ಲ ಒಂದು ಕಾರಣದಿಂದಾಗಿ ಬೀಳುತ್ತಲೇ ಇರುತ್ತೇನೆ. ಆಗ ಮೇಲೆ ಏಳಲು ನೀವೇ ನನಗೆ ಪ್ರೇರಣೆಯಾಗಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಾಲ್ಕನೆಯ ಸ್ಥಳ, ಅಮ್ಮನನ್ನು ಕಂಡ ಕ್ಷಣ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಹೆಗಲ ಮೇಲಿನ ಭಾರದೊಂದಿಗೆ ಭಾರವಾದ ಹೆಜ್ಜೆ ಇಡುತ್ತಾ ಜನದಟ್ಟಣೆಯ ನಡುವೆ ಸಾಗುತ್ತಿರುವಾಗ ತಾನು ಒಂಟಿ ಎಂಬ ಭಾವನೆ, ತರತರವಾದ ಟೀಕೆ ಟಿಪ್ಪಣಿಗಳು ತನ್ನ ಬಗ್ಗೆ ಕೇಳಿ ಬರುತ್ತಿರುವಾಗ, ಎಲ್ಲವೂ ಶೂನ್ಯ ಎನಿಸುತ್ತಿರುವಾಗ ಆ ಜನರ ಗುಂಪಿನಿಂದ ಮಗನೇ ಎಂದು ಓಡಿ ಬಂದ ತನ್ನ ಅಮ್ಮನನ್ನು ಕಂಡು ಮನಕ್ಕೇನೋ ಆನಂದ. ಅಮ್ಮನನ್ನು ಅಪ್ಪಿಕೊಳ್ಳುವ ತವಕ, ಆದರೆ ಶಿಲುಬೆ ಬಿಡುವಂತಿಲ್ಲ. ಅಮ್ಮನ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡುತ್ತಾರೆ. ತಾಯಿ ಹೃದಯ ಛಿದ್ರವಾಗುತ್ತದೆ. ಅಮ್ಮ, ಸರ್ವರ ಒಳಿತಿಗಾಗಿ ನಾನಿದನ್ನು ಒಪ್ಪಿ ಅಪ್ಪಿಕೊಂಡಿದ್ದೇನೆ. ತಂದೆಯ ಚಿತ್ತದಂತೆ ನಾನು ನಡೆಯಲೇಬೇಕಲ್ಲವೇ ಎಂದು ಇಬ್ಬರು ಸಂತೈಸಿಕೊಳ್ಳುತ್ತಾರೆ. ಪ್ರಿಯ ಯೇಸುವೆ, ನಾನು ನನ್ನ ಜೀವನದಲ್ಲಿ ನೊಂದು ಬೆಂದಾಗ, ನಿರಾಸೆ ಹೊಂದಿದಾಗ, ನನಗೆ ಯಾರೂ ಇಲ್ಲ ಎಂಬ ಭಾವನೆ ಕಾಡಿದಾಗ, ನಿಮ್ಮ ತಾಯಿ ಸದಾ ನನ್ನೊಂದಿಗಿರುತ್ತಾರೆ ಎಂಬ ಭರವಸೆಯನ್ನು ನಾನು ಕಳೆದುಕೊಳ್ಳದೆ ಮುಂದೆ ಸಾಗಲು ನಿಮ್ಮ ತಾಯಿಯ ನೆರವು ನೀಡಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಐದನೆಯ ಸ್ಥಳ, ನೆರೆಯವನ ನೆರವು ಸಿಕ್ಕಾಗ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಅಮ್ಮನನ್ನು ನೋಡಿ ಮನಸ್ಸಿಗೆ ಸ್ವಲ್ಪ ಧೈರ್ಯ, ಶಕ್ತಿ ಬಂದಿತು ನಿಜ. ಆದರೆ ಕಲ್ವಾರಿ ತಲುಪಲು ಬಹಳಷ್ಟು ದೂರ ಸಾಗಬೇಕಾಗಿತ್ತು. ದೇಹ ನಿತ್ರಾಣವಾಗತೊಡಗಿತ್ತು. ನಡೆಗೆ ನಿಧಾನವಾಗಿತ್ತು. ಸೈನಿಕರಿಗೆ ಕಿರಿಕಿರಿ. ಇವನು ಬೇಗ ಬೇಗ ನಡೆಯಲಾರ.
ಬಿದ್ದರೆ ಮತ್ತೆ ನಾವೇ ಮೇಲೆ ಎತ್ತಬೇಕು ಎಂದು ಯೋಚಿಸಿ ಆಗ ತಾನೇ ಹೊಲದಲ್ಲಿ ದುಡಿದು ದಣಿದು ವಿಶ್ರಾಂತಿಗಾಗಿ ಮನೆಯ ಕಡೆ ಮುಖ ಮಾಡಿದ್ದ ಸೀಮೋನನನ್ನು ಎಳೆದು ತಂದು ಶಿಲುಬೆ ಹೊರಿಸುತ್ತಾರೆ. ತನಗೇನಾಗುತ್ತಿದೆ ಎಂದು ಅರಿಯುವ ಮುನ್ನ ಮರದ ತೊಲೆ ಹೆಗಲಿಗೆ ಬಿದ್ದಾಗಿತ್ತು. ಪಕ್ಕದಲ್ಲಿ ನಿತ್ರಾಣದಿಂದ ಕುಸಿಯುತ್ತಿದ್ದ ಯೇಸುವನ್ನು ಕಂಡು ಅದ್ಯಾಕೋ ಪಾಪ ಎನಿಸಿತ್ತು. ಸ್ವಲ್ಪ ದೂರ ಶಿಲುಬೆ ಹೊತ್ತು ಸಾಗಿದ ಸೀಮೋನ ಅವನು ತಾನೇ ಎಷ್ಟು ದೂರ ಎಂದು ಹೊರಲು ಸಾಧ್ಯ. ಈಗಾಗಲೇ ಅವನೂ ದಣಿದಿದ್ದ. ಆದರೂ ಯೇಸುವಿಗೆ ಸ್ವಲ್ಪ ವಿಶ್ರಾಂತಿಯನ್ನಂತೂ ನೀಡಿದ ಆತ. ಸೀಮೋನ, ಇದು ಇಡೀ ಲೋಕದ ಪಾಪದ ಭಾರ, ಕೊಂಚ ನೀನು ಹೊತ್ತು ನನಗೆ ಬಿಡುವು ನೀಡಿದೆ ಎನ್ನುತ್ತಾರೆ ಪ್ರಭು. ಪ್ರಿಯ ಯೇಸುವೆ, ನನ್ನ ಬದುಕಿನ ಹಾದಿಯಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಪರರಿಗೆ ನೆರವಾಗಲು ಅವಕಾಶ ಸಿಕ್ಕಾಗ ನಾನು ಸುಮನಸ್ಸಿನಿಂದ ನೆರವಾಗಲು ಕೃಪೆ ನೀಡಿರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 6ನೆಯ ಸ್ಥಳ, ಕರವಸ್ತ್ರದ ಸೇವೆ ಪಡೆದುಕೊಂಡಾಗ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಸಾಯಬೇಕಾದ ದಾರಿ ದೂರದಲ್ಲಿದೆ. ಅಲ್ಲಿಗೆ ಸಾಗಬೇಕಾದ ಹಾದಿಯಲ್ಲಿ ಕಣ್ಣುಗಳು ಮಂಜಾಗುತ್ತಿವೆ. ಮುಖವೆಲ್ಲ ಕಳೆಗುಂದಿದೆ. ಬೆವರು ರಕ್ತ ಮುಖದ ತುಂಬೆಲ್ಲ ತುಂಬಿಕೊಂಡು ಕಣ್ಣು ಬಿಡಲು ಪ್ರಯತ್ನಿಸಿದರೂ ಸಾಧ್ಯವಾಗುತ್ತಿಲ್ಲ. ನಾನಿಲ್ಲೇ ಕುಸಿದು ಬೀಳಬಹುದೇನೋ ಎನ್ನುವಾಗಲೇ ಆ ಗುಂಪಿನಲ್ಲಿದ್ದ ವೆರೋನಿಕಾ ಹೇಗೋ ದೂರದಿಂದ ಯೇಸುವಿನ ಮುಖವನ್ನು ಕಂಡು ತಾನು ಆ ಮುಖವನ್ನು ಒರೆಸಲೇಬೇಕೆಂದು ಧೈರ್ಯ ಮಾಡಿ ಯಾರನ್ನೂ ಲೆಕ್ಕಿಸದೆ ಮುನ್ನುಗ್ಗಿ ಬಂದು ತನ್ನ ಕರವಸ್ತ್ರದಿಂದ ಆಯಾಸಗೊಂಡಿದ್ದ ಯೇಸುವಿನ ಮುಖವನ್ನು ಪ್ರೀತಿಯಿಂದ ಒರೆಸುತ್ತಾಳೆ. ಯೇಸುವಿಗೆ ತುಂಬಾ ಹಿತವೆನಿಸಿರಬೇಕು. ಇಷ್ಟು ಮಂದಿ ಗಂಡಸರಿದ್ದರೂ ನೀನು ನನ್ನ ನೆರವಿಗೆ ಧಾವಿಸಿ ಬಂದೆಯಲ್ಲ ಎಂದು ತಮ್ಮ ಮುಖದ ಛಾಯೆಯನ್ನು ಆಕೆಗೆ ಕೊಡುಗೆಯಾಗಿ ನೀಡಿದರು. ಕನಿಕರಕ್ಕೆ, ವಾತ್ಸಲ್ಯಕ್ಕೆ ಮತ್ತೊಂದು ಹೆಸರೇ ಮಹಿಳೆ ಎಂಬುದನ್ನು ವೆರೋನಿಕಾ ರುಜು ಮಾಡಿದಳು. ಪ್ರಿಯ ಯೇಸುವೆ, ನನ್ನ ಅನುದಿನದ ಬದುಕಿನಲ್ಲಿ ನಾನೂ ಸಹ ಕನಿಕರ, ದಯೆ, ವಾತ್ಸಲ್ಯ, ಸೇವೆ, ಸಹನೆ ಮುಂತಾದ ಸದ್ಗುಣಗಳನ್ನು ನನ್ನಲ್ಲಿ ತುಂಬಿಕೊಂಡು ಬಾಳಲು ಕೃಪೆ ನೀಡಿರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಿಂದ ವಿಶ್ರಮಿಸಲಿ. ಆಮೆನ್. 7ನೆಯ ಸ್ಥಳ, ಶಿಲುಬೆಯೊಂದಿಗೆ ಮತ್ತೆ ನೆಲಕ್ಕೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ವೆರೋನಿಕಾ ಮುಖ ಒರೆಸಿ ಕೊಂಚ ತೆರೆ ಸರಿಸಿ ಸರಿದು ಹೋದ ನಂತರ ಮುಂದೆ ಸಾಗುವಾಗ ಮತ್ತದೇ ಧೂಳು, ಬೆವರು, ಬಿಸಿಲು, ಸೂರ್ಯನ ಶಾಖ ಅತಿಯಾಗಿ ಸುತ್ತಲೂ ಕತ್ತಲು ಆವರಿಸಿದಂತಾಗಿ ನಡೆಯಲಾರದೆ ನೆಲಕ್ಕೆ ಕುಸಿದು ಬಿಟ್ಟರು ಯೇಸು. ಹಿಂದಿನ ರಾತ್ರಿಯಲ್ಲಿ ಸೈನಿಕರು ದೇಹವೆಲ್ಲ ಗಾಯವಾಗುವಂತೆ ಹೊಡೆದಿದ್ದರು. ಈಗ ನೆಲಕ್ಕೆ ಬಿದ್ದಾಗ ದೇಹದ ಗಾಯಗಳೆಲ್ಲ ಮತ್ತೆ ತೆರೆದುಕೊಂಡು ಅತಿಯಾದ ಯಾತನೆ ಉಂಟಾಯಿತು.
ಯೇಸು ಬಿದ್ದು ಒದ್ದಾಡತೊಡಗಿದರು. ಆದರೂ ಕ್ರೂರ ಮನಸ್ಸಿನ ಸೈನಿಕರು ಯೇಸುವಿಗೆ ಮತ್ತೆ ಹೊಡೆದು ಬೈದು ಮೇಲೇಳಲು ಪ್ರಯತ್ನಿಸುತ್ತಾರೆ. ಯೇಸುವಿಗೆ ಎಂತಹ ಹಿಂಸೆಯಾಗಿರಬೇಕಲ್ಲವೇ? ಯೇಸು ಆ ಕ್ಷಣದಲ್ಲೂ ಮನುಕುಲದ ಬಗ್ಗೆ ಚಿಂತಿಸುತ್ತಾರೆ. ಬಿದ್ದ ಮೇಲೆ ಎದ್ದು ನಡೆಯಲೇಬೇಕು, ನನ್ನ ಗುರಿ ಇಲ್ಲಿಗೆ ಮುಗಿದಿಲ್ಲ, ತಲುಪಬೇಕಾದ ಹಾದಿ ಇನ್ನೂ ಇದೆ ಎಂದು ಬಹಳ ಆಯಾಸದಿಂದ ಮೇಲೇಳುತ್ತಾರೆ. ಪ್ರಿಯ ಯೇಸುವೆ, ನನ್ನ ಬದುಕಿನಲ್ಲೂ ನಾನು ಪದೇ ಪದೇ ಪಾಪ ಮಾಡುತ್ತಲೇ ಇರುತ್ತೇನೆ. ನಿಮ್ಮ ಎರಡನೆಯ ಬೀಳುವಿಕೆಯ ತೀವ್ರತೆಯು ನಾನು ಇನ್ನು ಮುಂದೆ ಪಾಪದ ಕೂಪದಲ್ಲಿ ಬೀಳದಂತೆ ತಡೆಯಲಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 8ನೆಯ ಸ್ಥಳ, ಕನಿಕರದ ಸಾಂತ್ವನ ಇದ್ದಾಗ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಬಿದ್ದು ಎದ್ದು ಮುಂದೆ ಸಾಗುವಾಗ ಯೇಸುವಿಗೆ ಧಿಕ್ಕಾರ ಎಂದು ಕೂಗುತ್ತಿರುವವರ ನಡುವೆ ಮನಮರುಗುವ ಹೆಂಗಳೆಯರ ಗುಂಪೊಂದು ಕಣ್ಣೀರು ಸುರಿಸುತ್ತಾ ಹತ್ತಿರ ಬರಲು ಪ್ರಯತ್ನಿಸುವುದ ಕಂಡ ಯೇಸು ತನ್ನ ನೋವಿಗಾಗಿ ಮಿಡಿಯುತ್ತಿರುವ ಅವರೆಡೆಗೆ ತಿರುಗಿ ಸಾಂತ್ವನ ಹೇಳ ಬಂದವರಿಗೆ ಸಮಾಧಾನದ ನುಡಿಗಳನ್ನು ನುಡಿಯುತ್ತಾರೆ. ಪಾಪವನ್ನು ತ್ಯಜಿಸಲು ಕರೆ ನೀಡುತ್ತಾರೆ. ನಾನು ಬಂದಿರುವ ಉದ್ದೇಶವನ್ನು ನೆರವೇರಿಸಲೇಬೇಕಾಗಿದೆ. ನನಗಾಗಿ ನೀವು ಕಣ್ಣೀರು ಸುರಿಸಬೇಡಿರಿ. ಹಸಿಮರಕ್ಕೆ ಈ ರೀತಿಯ ಶಿಕ್ಷೆಯಾಗಿದೆ. ಇನ್ನು ಒಣಮರದ ಗತಿಯೇನು? ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳಿರಿ. ಪ್ರಿಯ ಯೇಸುವೆ, ನಾನು ನನ್ನ ಬದುಕಿನಲ್ಲಿ ಇಲ್ಲಿಯವರೆಗೆ ಮಾಡಿರುವ ಎಲ್ಲಾ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪಪಟ್ಟು ಕಣ್ಣೀರು ಸುರಿಸಿ ಇನ್ನು ಮುಂದೆ ನಿಮಗೆ ಒಪ್ಪಿಗೆಯಾದ ರೀತಿಯಲ್ಲಿ ಬಾಳಲು ಬೇಕಾದ ವರದಾನವನ್ನು ಸುರಿಸಿರಿ ಪ್ರಭುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 9ನೆಯ ಸ್ಥಳ, ಶಿಲುಬೆಯಡಿ ಬಿದ್ದಾಗ. ಪ್ರಭು ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಸಮಾಧಾನದ ಮಾತುಗಳನ್ನಾಡಿ ಮುಂದೆ ಸಾಗುತ್ತಿರುವಾಗ ಯೇಸುವಿಗೆ ದಾರಿ ದುರ್ಗಮ ಎಂದೆನಿಸಲಾರಂಭಿಸಿತು. ಹಸಿವು, ಆಯಾಸ, ಸೂರ್ಯನ ತಾಪ, ಬೆವರು, ಕಲ್ಲು ಮುಳ್ಳಿನ ಹಾದಿ, ಮೈಗಾದ ಗಾಯಗಳ ಉರಿ, ನೋವು, ಹಸಿಯಾದ ಶಿಲುಬೆಯ ಭಾರ ಎಷ್ಟೊಂದು ಸಹಿಸಲು ಸಾಧ್ಯ? ಅಂತಿಮವಾಗಿ ಯೇಸು ನಾನು ಇಲ್ಲೇ ಸತ್ತೆ ಎನ್ನುವಂತೆ ಬೋರಲಾಗಿ ಬೀಳುವಾಗ ನೆಲಕ್ಕೆ ಅದುಮಿದಂತೆ ಶಿಲುಬೆಯು ಅವರ ಮೇಲೆ ಬೀಳುತ್ತದೆ. ಆಗ ಅವರಿಗಾದ ನೋವನ್ನು ಊಹಿಸಲು ಅಸಾಧ್ಯ. ಬಿದ್ದು ಯೇಸು ನಿಧಾನವಾಗಿ ಕಣ್ತೆರೆದು ನೋಡಿದಾಗ, ಅಯ್ಯೋ, ಇನ್ನೂ ನನ್ನ ಗುರಿ ತಲುಪಲಿಲ್ಲ. ಹೇಗಾದರೂ ಸರಿ, ನಾನು ಅಲ್ಲಿಗೆ ತಲುಪಲೇಬೇಕೆಂದು ಬಹು ಪ್ರಯಾಸದಿಂದ ಒದ್ದಾಡಿ ನರಳಾಡಿ ಮೇಲೇಳುತ್ತಾರೆ. ಪ್ರಿಯ ಯೇಸುವೆ, ನನ್ನ ಬದುಕಿನಲ್ಲಿ ನಾನು ಸೋತಾಗ, ಬೇಸರಗೊಂಡು ಮತ್ತೆ ಪ್ರಯತ್ನವನ್ನೇ ಪಡದೆ ನಿರಾಶನಾದ ಸಂದರ್ಭಗಳು ಸಾಕಷ್ಟಿವೆ.
ನಿಮ್ಮ ಈ ಮೂರನೇ ಸಲದ ಬೀಳುವಿಕೆಯು ನನಗೆ ಸದಾ ಸ್ಫೂರ್ತಿಯಾಗಿರಲಿ ಪ್ರಭುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 10ನೆಯ ಸ್ಥಳ, ಅಂಗಿಯ ಎಳೆದಾಗ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಯಾಸಪಟ್ಟು ಅಂತೂ ಕಲ್ವಾರಿ ಬೆಟ್ಟವನ್ನು ತಲುಪಿ ಆಯಿತು. ಆದರೆ ಕಟುಕರಿಗೆ ಯೇಸುವಿನ ಬಗ್ಗೆ ಕನಿಕರವೆಂಬುದೇ ಇರಲಿಲ್ಲ. ಆದಷ್ಟು ಅವರಿಗೆ ಹಿಂಸೆ ನೀಡುವುದು, ಅವಮಾನಪಡಿಸುವುದು ಅವರ ಉದ್ದೇಶವಾಗಿತ್ತು. ಇದ್ದದ್ದೇ ಒಂದು ಅಂಗಿ, ಮೈಗಾದ ಗಾಯಗಳಿಗೆ ಅದು ಅಂಟಿಕೊಂಡಿತ್ತು. ಯಾತನೆಯ ಹಾದಿಯಲ್ಲಿ ಅಲ್ಲಲ್ಲಿ ಹರಿದು ಹೋಗಿತ್ತು. ಈಗ ವಿರೋಧಿಗಳೆಲ್ಲರೂ ಸೇರಿ ಆ ಅಂಗಿಯನ್ನು ಜೋರಾಗಿ ಎಳೆಯುವಾಗ ಅಂಟಿಕೊಂಡಿದ್ದ ಚರ್ಮವು ರಕ್ತವನ್ನು ಹರಿಸುತ್ತಾ ಕಿತ್ತು ಬಂದಿತು. ಈ ಯಾತನೆ ಮಾನವರಾದ ನಮ್ಮ ಕಲ್ಪನೆಗೆ ಮೀರಿದ್ದಾಗಿದೆ. ಮಾನವ ಎಷ್ಟೊಂದು ಕ್ರೂರಿಯಾಗಿ ವರ್ತಿಸಿದ ಅಲ್ಲವೇ? ಬೆಟ್ಟದ ಮೇಲೆ ಬೆತ್ತಲಾಗಿ ನಿಂತಾಗ ಆ ಜನರ ಕೇಕೆ, ನಗು, ಆರ್ಭಟ ಕಿವಿಗಪ್ಪಳಿಸುತ್ತಿರುವಾಗ ನೀವು ಮಾತ್ರ ಎಲ್ಲವನ್ನು ಮೌನವಾಗಿ ನಮ್ಮ ಮೇಲಿನ ಪ್ರೀತಿಯಿಂದ ಸಹಿಸಿಕೊಂಡಿರಲ್ಲವೇ? ಪ್ರಿಯ ಯೇಸುವೆ, ನಾನು ನನ್ನ ಬದುಕಿನಲ್ಲಿ ಇತರರಿಗೆ ಎಂದಿಗೂ ಅವಮಾನ ಮಾಡದಂತೆ ಬಾಳಲು ಬೇಕಾದ ಅನುಗ್ರಹಗಳನ್ನು ದಯಪಾಲಿಸಿರಿ ಪ್ರಭುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 11ನೆಯ ಸ್ಥಳ, ದೇಹಕ್ಕೆ ಮರದೊಂದಿಗೆ ಬೆಸುಗೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಪಿಲಾತನ ಅರಮನೆಯಿಂದ ಕಲ್ವಾರಿ ಗಿರಿಯ ತುದಿಯವರೆಗೆ ಯೇಸು ಶಿಲುಬೆಯನ್ನು ಒಪ್ಪಿ ಅಪ್ಪಿ ಹೊತ್ತು ಸಾಗಿ ಬಂದಿದ್ದರು. ಎಲ್ಲಿಯೂ ಅವರು ಶಿಲುಬೆಯಿಂದ ದೂರ ಸರಿಯಲಿಲ್ಲ. ಈಗ ಶಿಲುಬೆಯ ಸರದಿ, ಅದು ಯೇಸುವನ್ನು ಹೊರಬೇಕಾಗಿತ್ತು. ಅದಕ್ಕಾಗಿಯೇ ಅವರನ್ನು ಶಿಲುಬೆಯ ಮೇಲೆ ಎಳೆದು ಅಡ್ಡ ಹಾಕಿ ಕೈ ಮತ್ತು ಕಾಲುಗಳಿಗೆ ಮರದೊಂದಿಗೆ ಬೆಸುಗೆ ಬೆಸೆಯಲು ಮೊಳೆಗಳಿಂದ ಕಠಿಣವಾಗಿ ಜಡಿಯುತ್ತಾರೆ. ಮೊಳೆಗಳು ಕೈ ಕಾಲು ಕೊರೆಯುವಂತೆ ಶಿಲುಬೆಯೊಂದಿಗೆ ದೇಹವನ್ನು ಭದ್ರಪಡಿಸುತ್ತವೆ. ಬದುಕಿರುವವರೆಗೂ ಕಬ್ಬಿಣದ ಮೊಳೆಗಳ ಹೊಡೆತ ಅದೆಂತಹ ಭೀಕರ ಯಾತನೆ! ಯೇಸು ಅದೆಷ್ಟು ನರಳಾಡಿರಬೇಕು. ಆದರೂ ಯಾರಿಗೂ ದಯೆಯೇ ಇರಲಿಲ್ಲವೇ? ನಮ್ಮ ಮೇಲಿನ ಪ್ರೀತಿಗಾಗಿ ನೀವು ಇಂತಹ ಘೋರ ಯಾತನೆಯನ್ನು ಅನುಭವಿಸಿದಿರಲ್ಲವೇ ಯೇಸುವೆ? ಪ್ರಿಯ ಯೇಸುವೆ, ನನ್ನನ್ನು ನಿಮ್ಮ ಪ್ರೀತಿಯಿಂದ ತುಂಬಿಸಿರಿ. ನಾನೆಂದಿಗೂ ನಿಮ್ಮ ನಿಜ ಪ್ರೀತಿಯಿಂದ ದೂರ ಸರಿದು ಹೋಗದಂತೆ ಗಟ್ಟಿಯಾಗಿ ನಿಮ್ಮಲ್ಲಿ ಬಂಧಿಸಿರಿ ಪ್ರಭುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 12ನೆಯ ಸ್ಥಳ, ಕೊನೆಯುಸಿರ ಚೆಲ್ಲಿರುವೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ
ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಶಿಲುಬೆಯೊಂದಿಗೆ ಕೈಕಾಲುಗಳ ಬಂಧ ಬೆಸೆದಾಯ್ತು. ಈಗ ಶಿಲುಬೆ ಯೇಸುವನ್ನು ಹೊತ್ತು ಬಲು ಎತ್ತರದಲ್ಲಿ ಎಲ್ಲರಿಗೂ ಕಾಣುವಂತೆ ನಿಂತು ಬಿಟ್ಟಿತು. ನಿತ್ರಾಣರಾದ ಯೇಸು ಬಲು ಬಳಲಿಕೆಯಿಂದ ನೀರಿಗಾಗಿ ಬೇಡಿದರು. ಆದರೆ ಮನುಷ್ಯತ್ವವೇ ಇಲ್ಲದ ಅವರು ದ್ರಾಕ್ಷಾರಸವನ್ನು ಅವರ ಬಾಯಿಗೆ ಮುಟ್ಟಿಸುತ್ತಾರೆ. ಯೇಸು ಮನಸ್ಸು ಮಾಡಿದ್ದರೆ ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದಿತ್ತು. ತಂದೆ ತನ್ನ ಮಗನಿಗೆ ನೆರವು ನೀಡದೇ ಇರುತ್ತಿದ್ದರೆ, ಆದರೆ ತಾನು ಈ ಶಿಲುಬೆಯ ಮೂಲಕವೇ ರಕ್ಷಣೆಯನ್ನು ತರಬೇಕೆಂದು ಅವರು ಅರಿತಿದ್ದರು. ಅವರಿರುವ ಶಿಲುಬೆಯೇ ಕ್ರೈಸ್ತರ ಲಾಂಛನವಾಗಬೇಕಾಗಿತ್ತು. ತಮ್ಮ ಜೊತೆಗೆ ಸಾಗಿ ಬಂದ ತಾಯಿಯನ್ನು ಅನಾಥೆಯನ್ನಾಗಿ ಮಾಡದೆ ಮನುಕುಲದ ಪಾಲಕಿಯನ್ನಾಗಿ ತಮ್ಮ ಶಿಷ್ಯನಿಗೆ ಒಪ್ಪಿಸಿಕೊಟ್ಟು ತಾನು ಬಂದ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿರುವೆ ಎಂದು ತಮ್ಮ ಆತ್ಮವನ್ನು ತಂದೆಗೆ ಅರ್ಪಿಸಿ ಶಿಲುಬೆಯಲ್ಲಿ ಕೊನೆಯುಸಿರ ಚೆಲ್ಲಿದರು. ಮಠಮಠ ಮಧ್ಯಾಹ್ನದ ಆ ಉರಿ ಬಿಸಿಲಲ್ಲಿ ಶಿಲುಬೆಯ ಮೇಲೆ ನರಳಾಡಿ ನಮ್ಮೆಲ್ಲರಿಗಾಗಿ ನೀವು ಮಡಿದಿರಲ್ಲವೇ? ನಿಮ್ಮ ಪ್ರೀತಿಗೆ ಕೊನೆಯೆಲ್ಲಿದೆ? ಪ್ರಿಯ ಯೇಸುವೆ, ನಾನು ಕೇವಲ ನಿಮಗಾಗಿ ಈ ಜೀವನವನ್ನು ಜೀವಿಸಲು ಮತ್ತು ನಿಮ್ಮಲ್ಲೇ ಒಂದಾಗಲು ಸದಾಕಾಲವು ನನ್ನೊಂದಿಗಿರಿ ಯೇಸುವೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 13ನೆಯ ಸ್ಥಳ ಅಮ್ಮನ ಮಡಿಲ ಆಶ್ರಯ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ. ಅನ್ಯಾಯವಾದ ತೀರ್ಪು ನೀಡಿ ಭಾರವಾದ ಶಿಲುಬೆ ಹೊರಿಸಿ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆಸಿ ಶಿಲುಬೆಗೆ ಜಡಿದು ಪ್ರಾಣ ಪಕ್ಷಿ ಹಾರಿ ಹೋಗುವವರೆಗೆ ಸುತ್ತಲೂ ನೆರೆದಿದ್ದ ಎಲ್ಲಾ ಮುಖಂಡರು ಅಧಿಕಾರಿಗಳು ತಮ್ಮ ಶತ್ರು ನಾಶವಾದ, ನಾವು ಗೆದ್ದೆವು, ನಮ್ಮ ಕೆಲಸ ಇಲ್ಲಿಗೆ ಮುಗಿಯಿತು ಎಂದು ಯೇಸು ಸತ್ತ ನಂತರ ಕಲ್ವಾರಿಯಿಂದ ಕಣ್ಮರೆಯಾದರು. ಈಗ ಯೇಸುವಿನ ಆಪ್ತರು ಎನಿಸಿಕೊಂಡವರು ಶಿಲುಬೆಯ ಬಳಿ ಬಂದು ದುಃಖಿಸುತ್ತಾರೆ. ಅವರ ಪದ್ಧತಿಯಂತೆ ಶವವನ್ನು ನಿಧಾನವಾಗಿ ಶಿಲುಬೆಯಿಂದ ಇಳಿಸಿ ಮಾತೆಯ ಮಡಿಲಲ್ಲಿ ಇಡುತ್ತಾರೆ. ಆ ತಾಯಿಗೆ ತನ್ನ ಸಾವೇ ಕಣ್ಣ ಮುಂದೆ ಪ್ರತ್ಯಕ್ಷವಾಗಿರಬೇಕು. 33 ವರ್ಷದ ಮಗ ಏನೆಲ್ಲ ಸಾಧಿಸಬಲ್ಲನೆಂದು ಕನಸು ಕಂಡಿದ್ದ ಆಕೆಗೆ ಈಗ ನಿರ್ಜೀವವಾದ ಮಗನ ದೇಹವನ್ನು ಮಡಿಲಲ್ಲಿ ಇಟ್ಟಾಗ ಅದೆಷ್ಟು ನೊಂದಿರಬೇಕು. ಅಪ್ಪಿ ಕಣ್ಣೀರಧಾರೆ ಸುರಿಸುತ್ತಾರೆ ಆ ತಾಯಿ. ಪ್ರಿಯ ಯೇಸುವೆ, ನಾನು ಈ ಲೋಕದಲ್ಲಿ ಇರುವಷ್ಟು ಕಾಲ ಸದಾ ನಿಮ್ಮ ಚಿತ್ತದಂತೆ ನಡೆಯಲು ಕೃಪೆ ಮಾಡಿರಿ ಪ್ರಭುವೇ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 14ನೆಯ ಸ್ಥಳ ಸಮಾಧಿಯ ಸಂಬಂಧ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನು ರಕ್ಷಿಸಿದ್ದೀರಿ.
ಸತ್ತವರನ್ನು ಎಷ್ಟು ದಿನ ಇಟ್ಟುಕೊಳ್ಳಲು ಸಾಧ್ಯ? ಯೇಸುವಿನ ಶಿಷ್ಯರಲ್ಲಿ ಕೆಲವರು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲು ಮುಂದೆ ಬಂದು ಮಾತೆಯ ಮಡಿಲಿನಿಂದ ಮೃತ ಶರೀರವನ್ನು ತೆಗೆದುಕೊಂಡು ತೈಲವನ್ನು ಲೇಪಿಸಿ ನಾರು ಮಡಿಯಲ್ಲಿ ಸುತ್ತಿ ಮತ್ಯಾರಿಗೋ ಸಿದ್ಧವಾಗಿದ್ದ ಸಮಾಧಿಯಲ್ಲಿ ಯೇಸುವಿನ ಅಂತ್ಯ ಸಂಸ್ಕಾರವನ್ನು ಮಾತೆಯೊಂದಿಗೆ ಸೇರಿ ನೆರವೇರಿಸಿ ಸಮಾಧಿಗೆ ಕಲ್ಲನ್ನು ಮುಚ್ಚಿ ನಿರಾಶಾ ಭಾವನೆಯೊಂದಿಗೆ ಭಾರವಾದ ಹೃದಯಗಳೊಂದಿಗೆ ಮನೆಗಳಿಗೆ ತೆರಳುವಾಗ ಅವರೆಲ್ಲರಿಗೂ ಎಲ್ಲವೂ ಖಾಲಿ ಎಂಬ ಭಾವನೆ ಕಾಡಲಾರಂಭಿಸಿತು. ಪ್ರಿಯ ಯೇಸುವೆ, ಈ ಪ್ರಪಂಚಕ್ಕೆ ಬಂದಿರುವ ನಾನೂ ಕೂಡ ಒಂದಲ್ಲ ಒಂದು ದಿನ ಸಾಯಲೇಬೇಕು. ಅಲ್ಲಿಯವರೆಗೆ ನಿಮ್ಮ ಯೋಗ್ಯ ಶಿಷ್ಯನಾಗಿ ಬಾಳಲು ಕರುಣಿಸಿರಿ. ನಾನು ಇಹಲೋಕದ ಯಾತ್ರೆಯನ್ನು ಮುಗಿಸಿದಾಗ ನಿಮ್ಮ ರಾಜ್ಯದಲ್ಲಿ ನನ್ನನ್ನು ಸೇರಿಸಿಕೊಳ್ಳಿರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಅಂತಿಮ ಪ್ರಾರ್ಥನೆ. ನಿಮ್ಮ ಯಾತನಾ ಹಾದಿಯಲ್ಲಿ ನಾವು ಸಾಗಿ ಬಂದಿದ್ದೇವೆ. ಈ ನಿಮ್ಮ ಎಲ್ಲ ನೋವುಗಳಿಗೆ ನಮ್ಮ ಪಾಪಗಳೇ ಕಾರಣ ಎಂಬುದನ್ನು ನಾವೀಗ ಅರಿತುಕೊಂಡಿದ್ದೇವೆ. ನಮಗಾಗಿ ಶಿಲುಬೆಯಲ್ಲಿ ಪ್ರಾಣ ತೆತ್ತ ಪ್ರಿಯ ಯೇಸುವೆ, ಈ ತಪಸ್ಸು ಕಾಲದಲ್ಲಿ ಉಪವಾಸ, ಪ್ರಾರ್ಥನೆ, ದಾನ ಧರ್ಮಗಳಿಂದ ನಮ್ಮನ್ನೇ ಪರಿಶುದ್ಧ ಮಾಡಿಕೊಂಡು ನಿಮ್ಮ ಅಗಾಧ ಪ್ರೀತಿಯಿಂದ ತುಂಬಿದವರಾಗಿ ಬಾಳುವಂತಾಗಲಿ. ಆಮೆನ್.